ಶ್ರೀ ವಿರೂಪಾಕ್ಷ ದೇವರ ಮಠದ ಶ್ರೀ ನಾರಾಯಣ ಸ್ವಾಮಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ವಂದನೆಗಳು. ನಮ್ಮ ವಾರ್ಷಿಕ ಮಹಾ ಅಧಿವೇಶನದಲ್ಲೂ ಕೂಡ ಬಹಳ ಸಕ್ರಿಯವಾಗಿ ರೀತಿಯಲ್ಲಿ ಬಸವ ಸೇವೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಮಾಡ್ಕೊಂಡು ಇಂದೆರಡಲ್ಲಿ ಮನೆ ಸೇರ್ಕೊ ಬಂದಿತ್ತು. ಇವತ್ತು ಗುರು ಬಸವಣ್ಣ ಸೇವೆ ಮುಂದೆ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಚೆನ್ನಾಗಿ ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮೆಯ ಧರ್ಮ. ಶರಣಸತಿ ಲಿಂಗಪತಿ ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಶನಾಥರು. ಜೈ ಬಸವ ಶರಣಶನಾಥ. ಬಸವ ಸೇವೆಯನ್ನು ಮಾಡಲಿ, ಅವರಿಗೆ ಹೆಮ್ಮೆಯ ಗೌರವ ಸನ್ಮಾನ. ಸಂಕ್ರಾಂತಿ ಇಲ್ಲಿ ಹೋಗಿದ್ದೇನೆ. ಅಲ್ಲಿ ಬರುವಂಥದ್ದು ಇವರು ತಿಳ್ಕೊಂಡು ಹೇಳಿದ ಸಂಭಾಷಣೆ, ಅದು ಕಾರ್ಯಗಳ ಬುಕ್ಕಲ್ಲಿ ಇವರು ಹೇಳಿದಲ್ಲ, ವಚನಗಳನ್ನೇ ಸಂಭಾಷಕರು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಂಥ ನಾಟಕ ಆಗಿದ್ದು ಕತೆ. ಅಲ್ಲಿ ಬಸವಣ್ಣ ಏನು ಮಾಡಿದರು ಅಂತಂದರೆ, ಈ ಗುಡಿಗಳಿಗೆ ಹೋಗಬಾರ್ದು. ಯಾಕಂದರೆ ಅಸ್ಪೃಶ್ಯ ಗುಡಿಯಲ್ಲಿ ಹೋಗೋಕ್ಕೆ ಬರೋದಿಲ್ಲ, ಗುಡಿ ಪ್ರವೇಶ ಇಲ್ಲ. ನೀವು ಅಲ್ಲೇ ಯಾಕೆ ಹೋಗ್ತೀರಿ? ದೇವರ ವಿವೇಕಾನಂದರ ಬಗ್ಗೆ ನಮ್ಮ ವೆಂಕಟೇಶ್ ಅವರು ಹೇಳಿದರು, ದೇವರು ಅಲ್ಲಿ ಇಲ್ಲ ಇಲ್ಲಿದ್ದಾನೆ ಅಂತ. ವಿವೇಕಾನಂದ ಹೇಳಿದ್ರು ಸತ್ಯ. ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕದ ವತಿಯಿಂದ 2025ನೇ ವರ್ಷದ ಬಸವ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನ ನಾಡೋಜ ಗೋರು ಚನ್ನಬಸಪ್ಪನವರು ವಹಿಸಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕದ ಮಾನವ ಪ್ರೀತಿಯನ್ನು ಇಟ್ಕೊಂಡಿರುವಂಥ ಒಂದು ಮಠ, ಸರ್ವ ಜನಾಂಗದವರೆಗೂ ಮಠವಾಗಿರುವಂಥ ಸಿದ್ಧಗಂಗಾ ಮಠದ ಹಿರಿಯ ಸ್ವಾಮೀಜಿಗಳಾದ ಸಿದ್ಧಗಂಗಾ ಸ್ವಾಮಿಗಳು ಬಂದು ಉದ್ಘಾಟನಾ ನುಡಿಗಳನ್ನಾಡಿ ಬಸವಣ್ಣವ್ರ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿ ಅವರು ಬೇರೆ ಕಾರ್ಯದಿಂದ ಹೋಗಿದ್ದಾರೆ. ಹಾಗೇನೆ ಮಂಜುನಾಥ್ ವೆಂಕಟೇಶ್ ಅಂತ ಒಬ್ಬ ತತ್ವಚಿಂತಕರು, ಅವರು ಬಸವಣ್ಣವ್ರನ್ನ ಅಭ್ಯಾಸ ಮಾಡಿ ಬಸವಣ್ಣವರಿಂದ ಹೆಚ್ಚು ಆಕರ್ಷಿತರಾಗಿ ಬಸವ ತತ್ವದ ಕಡೆ ಬಂದಿದ್ದಾರೆ. ಅವರು ಬಸವಣ್ಣವರನ್ನ ಕುರಿತು ಮಾತನಾಡಿದ್ದಾರೆ. ಮತ್ತೆ ಇವತ್ತು ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಇವತ್ತು ಬಸವಣ್ಣವನ ಕುರಿತು ಇತ್ತು, ಮತ್ತೆ ಪ್ರತಿಭಾ ಪುರಸ್ಕಾರ, ಮತ್ತೆ ಬಸವಪರ ಸಂಘಟನೆಗಳವರ ಸನ್ಮಾನ ಇತ್ತು, ಮತ್ತೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ವಚನ ನೃತ್ಯ ಅದು ಇತ್ತು. ಇಲ್ಲಿ ಬಹಳ ಮುಖ್ಯವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾದ ಕೇಂದ್ರ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ SM ಜಾಮದಾರ್ ಅವರು ಬಹಳ ವಿವರವಾಗಿ ಬಸವ ತತ್ವಗಳನ್ನ ಎಲ್ಲ ಸಭಿಕರಿಗೂ ಶ್ರೋತೃಗಳು ಅರ್ಥವಾಗೋ ರೀತಿಯಲ್ಲಿ ಬಹಳ ಚೆನ್ನಾಗಿ ಅವರು ಹೇಳಿದ್ದಾರೆ. ಅವರು 73ನೇ ವಯಸ್ಸಲ್ಲೂ ನಮಗೆ ಬಸವ ತತ್ವವನ್ನ ಚೆನ್ನಾಗಿ ಕರಗತ ಮಾಡ್ಕೊಂಡು ದಿನಕ್ಕೆ 16 ಗಂಟೆ ಸಮಯ ಕೊಡ್ತಾ ಇದ್ದಾರೆ ಬಸವ ತತ್ವ ಪ್ರಚಾರಕ್ಕೆ. ಬಸವ ತತ್ವವನ್ನ
ಬೆಳೆಸಬೇಕು, ಉಳಿಸ್ಬೇಕು ಅಂತ ಅವ್ರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಜಯನಗರದ ಮಾಜಿ MLA ಹಾಗೂ ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಹಿಳಾ ವಿಭಾಗದ ಅಧ್ಯಕ್ಷರಾದಂಥ ಸೌಮ್ಯಾ ರೆಡ್ಡಿ ಅವರು ಬಂದು ಮಾತನಾಡಿ ಹೋಗಿದ್ದಾರೆ. ಅದೇ ರೀತಿ ದೂರದರ್ಶನ ಚಂದನ ವಾಹಿನಿಯ ಮಾಜಿ ನಿರ್ದೇಶಕರಾಗಿದ್ದಂಥ ನಿರ್ಮಲಾ ಎಲಿಗಾರ್ ಅವರು ಬಂದು ನಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಚಾರದಲ್ಲಿರುವಂಥ ಜನರಲ್ಲಿ ಮೌಢ್ಯವನ್ನು ಹೋಗಲಾಡಿಸುವಂಥ ಮತ್ತು ಇಲ್ಲಿ ಜನರಲ್ಲಿ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ, ಹೆಚ್ಚಿಗೆ ವೈಚಾರಿಕತೆಯನ್ನು ತುಂಬುವಂಥ ಲೇಖನಗಳನ್ನು ಬರೆದು ಮತ್ತೆ ಆಡಿಯೋ ಕ್ಯಾಸೆಟ್ಗಳು ಮಾಡಿ ಬಿಡ್ತಾ ಇರುವಂಥ JS ಪಾಟೀಲ್ರು ಬಂದು ಮಾತನಾಡಿದ್ದಾರೆ. ನಮಗೆ ತುಂಬಾ ಸಂತೋಷ. ಈಗ ತಮ್ಮ ಪರಿಚಯ ಮಾಡಿ ಸರ್. ನಾನು ಪ್ರೊಫೆಸರ್ ವೀರಭದ್ರಯ್ಯ, ಜಾಗತಿಕ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷ.